ಎಲ್ಲಿ ಬಂದಿದೀವಪ್ಪ ನಾವು ಈಗೆಲ್ಲ? ಹೆಂಗ ಅನಿಸ್ತೈತೆ ನಿಮಗೆಲ್ಲ? ಬೆಸ್ಟ್ ಚುರುಮುರಿಗಳು ನನ್ನ ಲೈಫಲ್ಲಿ ತಿಂದಿರೋದು ಇದು. ಎಲ್ಲೂ ತಿಂದಿಲ್ಲ, ಟ್ರೈನಲ್ಲೂ ತಿಂದಿದ್ದೀನಿ, ಅಲ್ಲೂ ಸಿಕ್ಕಿಲ್ಲ ಥರ. ಗೈಸ್ ನೀವು ಒಂದು ಸಾರಿ ಸುತ್ಕೊಂಡು ಬಂದರೆ ಮತ್ತೆ ಮತ್ತೆ ಬರ್ಬೇಕು ಅನ್ಸುತ್ತೆ ಗೈಸ್. ಆ ರೇಂಜಿಗೆ ಇತ್ತು ಗೈಸ್ ಸುತ್ಕೊಳ್ಳೋದು. ಈಗ ನಾವು ಸೀದಾ ಮೇಕೆ ಹತ್ತಿದ್ವಿ ಗೈಸ್. ಹೆಸರು ದೇವರಾಜ್ ಅಂತ ನಮ್ಮ ಪಾರ್ಟ್ನರು. ದೇವರಾಜರೇ ಸುತ್ತನಾಗ ಹೋಗ್ತಾ ಇದ್ವಿ ನಾವು, ನಮ್ಮ ಹುಡುಗರೆಲ್ಲ 3 ಬೈಕಲ್ಲಿ 3 ಜನ. ಆಯ್ ಮಾಡಲ್ಲೇ ಇಲ್ಲಿ ನೋಡಿ ಕಾಣಿಸ್ತಿದ್ದೀರಾ? ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು ಸುತ್ತಕೊಂಡ್ರೆ. ಇದು ಮಳೆ ಟೈಮಲ್ಲಿ ಬಂದರೆ ಒಳ್ಳೆ ಇದು ಏನಂತಾರೆ, ಇದು ಮಲೆನಾಡಲ್ಲಿ ಹೋಗ್ತಿರಲ್ಲ, ಆಗುಂಬೆ ಘಾಟು, ಚಾರ್ಮುಡಿ ಘಾಟು, ಅದೇ ಥರ ಫೀಲ್ ಆಗುತ್ತೆ. ಆದರೆ ವಾಟರ್ ಫಾಲ್ಸ್ಗಳು ಏನು ಕಾಣಲ್ಲ ಅಷ್ಟೇ. ಇವಾಗ ಇಲ್ಲಿಂದ ಘಾಟ್ ಸೆಕ್ಷನ್ ಸ್ಟಾರ್ಟು. ಒಂಥರ ನಮಗೆ ಈ ಚಿನಾಳಿಲಿರೋರಿಗೆ, ತುಮಕೂರು ಜಿಲ್ಲೆಯಲ್ಲಿರೋರಿಗೆ ಇದೊಂಥರ ಮಲೆನಾಡು. ತುಮಕೂರು ಜಿಲ್ಲೆಯಲ್ಲಿರೋರಿಗೆ ಹೌದು. ಇಲ್ಲಿಂದ ಸುತ್ತಕೊಂಡ್ರೆ ಸ್ಟಾರ್ಟು. ಇದಕ್ಕೆ ಇನ್ನೊಂದು ಹೆಸರು ಮದಲಿಂಗನ ಕಣಿವೆ ಅಂತಾರೆ. ನೋಡ್ರಿ ಸ್ವರ್ಗ ನಮ್ಮ ಚಿಕ್ಕಂಗಳ್ಳಿ ಸ್ವರ್ಗ. ಟೆಂತಲ್ಲಿ ಕನ್ನಡ ಇದರಲ್ಲಿ ಬಂದಿತ್ತು, ಕನ್ನಡ ಪಾಠದಲ್ಲಿ ಬಂದಿತ್ತು. ಏನಂತ ಗೊತ್ತಾ ಅದು? ಇದು ವ್ಯಾಘ್ರಗೀತೆ. ಓಪನ್ ಮಾಡ್ಬೋದು, ನೋಡ್ಬೋದು. ಮೊಬೈಲ್ ನೋಡ್ಕೊಂಡು ಗಾಡಿ ನೋಡ್ಕೊಂಡು. ಅಂತಿಂತ ಫೈನಲಿ ಬಂದೀವಿ. ಇದೇ ಪಾರ್ಕಿಂಗ್ ಪಾಯಿಂಟು. ಗಾಡಿ ಎಲ್ಲ ನಿಲ್ಸೋರು ನೋಡ್ರಿ. ಈ ಕಡೆ ಬೈಕ್ಗಳನ್ನೆಲ್ಲ ಹಾಕ್ಬೋದು. ಹುಡುಗರೆಲ್ಲ ಇದು ಮಾಡ್ತಾರೆ. ಚೂರು ಜಾಗ ಐತೆ. ಒಂದು 4-5 ಕಾರ್ ಹಾಕ್ಬೋದು. ಇಲ್ಲಿಂದ ಈ ಕಡೆ ಸೈಡಿಂದ ನಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಜಾಗ ಐತೆ. ಇನ್ನು ಸ್ವಲ್ಪ ಜಾಸ್ತಿ ದೂರ ಏನಿಲ್ಲ. ಎಷ್ಟು ದೂರ ಐತಲ್ಲ ಮಚ್ಚಿ ಇಲ್ಲಿಂದ? 20 ಕಿಲೋಮೀಟರ್ ಅಷ್ಟೇ ಗೈಸ್. ಎಷ್ಟು ದೂರ ಆದ್ಲ? 25 ಕಿಲೋಮೀಟರ್ ಜಾಸ್ತಿ. 20 ಮೀಟ್ರು. ಇಲ್ಲಿ ಬಸ್ಗಳು ಸಹ ಹೋಗ್ತವೆ. ಈ ಕಡೆಯಿಂದ ಮುಂದೆ ಊರಿದೆ, ದೊಡ್ಡರಾಂಪುರ, ಅಲ್ಲೆಲ್ಲ ಊರುಗಳಿದೆ. ಆ ಊರಿಗೆ ಬಸ್ ಹೋಗ್ತವೆ. ವಿಷಯ ಈ ಥರ ಎಲ್ಲ ಗಲೀಜು ಮಾಡಕ್ಕೆ ಹೋಗ್ಬೇಡ್ರಿ. ಬಂದಿದ್ದ ಜಾಗದಲ್ಲೆಲ್ಲ ನೋಡ್ಬೋದು. ಎಲ್ಲ ಕುಡುಕ್ ನನ್ನ ಮಕ್ಕಳೆಲ್ಲ ಇಲ್ಲೇ ಗ್ಲಾಸಲ್ಲಿ ಎಸ್ತಾರೆ. ಇಂಥವ್ರಿಗೆಲ್ಲ ನೀವೇ ಏನು ಹೇಳ್ಬೇಕು? ನೀವು ಹೇಳಿ ಗೈಸ್. ಬರ್ರಿ ಸ್ವಲ್ಪ ಅಪ್ಪ ಐತೆ. ಹತ್ಕೊಂಡು ಹೋದ್ರೆ ಜಾಸ್ತಿ ಏನಿಲ್ಲ. ನೋಡಿ ನಾವೇ ಈಗ ಮದಲಿಂಗ ಕಡೆಗೆ ಹೋಗ್ತಾ ಇದ್ದೀವಿ. ಬರ್ರಿ ಬಾರೋ. ಮತ್ತು ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ನಮ್ದು ಬಂದ್ಬಿಟ್ಟು ಕೆಂಪು ಮಣ್ಣು ಜಾಸ್ತಿ. ಈ ರೀತಿ ಎಲ್ಲ ಕಲ್ಲಿರ್ತವೆ, ಜಾರುತ್ತೆ. ಮಳೆಗಾಲದಂತೂ ಭಾಳ ಜಾರುತ್ತೆ. ನಾರ್ಮಲ್ ಸ್ಲಿಪ್ಪರ್, ಚಪ್ಪಲಿ, ಇದು ಬಾತ್ರೂಮ್ಗೆ ಹಾಕೊಂಡು ಹೋಗೋವೆಲ್ಲ ತಂದರೆ ಬಿದ್ದು ಹೋಗೋದಂತ ಗ್ಯಾರಂಟಿ. ಈ ಥರ ಬೆಲ್ಟ್ ಚಪ್ಪಲಿ ಇಲ್ಲ ಶೂಸ್ ಹಾಕೊಂಬರ್ರಿ. ಇಲ್ಲ ಅಂದ್ರೆ ಹರಿದು ಹೋಗ್ತವೆ. ಈ ಥರದ್ದು ಹಾಕೊಂಬಂದ್ರೆ ಈ ಥರದ ಓಕೆ. ಅವ್ನು ಸ್ವಂತ ಹಾಕೊಂಡು ನೋಡ್ರಿ. ಇಲ್ಲಿ ಇಂಥವು ಹಾಕೊಂಬಂದ್ರೆ ಹರಿದೋಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಮೇಲೆ ಬಿಟ್ಟಿದ್ದು ನೋಡ್ಕೊಂಡು ಹಾಕೊಂಬರ್ರಿ. ಗೈಸ್, ಇವು ದೇವರಾಜ್ ಅವ್ರ ಅಂತ ಅವ್ರ ಹೆಸರು. ಫುಲ್ಲು ಸುಸ್ತಾಗ್ಬಿಟ್ಟಾರೆ. ಈಗ ಸುತ್ಕೊಂಡ್ಮೇಲೆ ನೋಡಿ ಇನ್ನೂ ಮ್ಯಾಕ್ ಹೋಗ್ತಾ ಇದ್ದೀವಿ. ನೋಡಿ ಇವರೆಲ್ಲ ಹೋಯ್ತು ಗೈಸ್. ಒಬ್ಬ ಮಾತ್ರ ಫುಲ್ ಸೈಲೆಂಟ್ ಆಗಿ ಬರ್ತಾವನೆ. ನೀವೇ ಏನೇನು ಹೇಳ್ಬೇಕು ಗೈಸ್? ನೋಡ್ರಿ ಬಾಟ್ಲುಗಳು ಎಲ್ಲೆಲ್ಲ ತಂದು ಹಾಕೋರೆ. ಎಣ್ಣೆ ಕುಡಿಯಕ್ಕೆ ಬರ್ತಾರೆ, ತರ್ತಾರೆ, ಎಸಿತಾರೆ. ಈ ಥರ ಎಲ್ಲ ಮಾಡಬಾರ್ದು. ವಾಪಸ್ ತಗೊಂಡೋಗ್ಬೇಕು. ಏನು ದೇವರಾಜ್ ಅವರೇ, ಈ ರೀತಿ ಬಾಟ್ಲುಗಳನ್ನೆಲ್ಲ ಎಸಿತಾರಲ್ಲ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳ್ರಿ ಸ್ವಲ್ಪ. ಅವ್ರಿಗೆ ಎಲ್ಲ ಬಾಟ್ಲಲ್ಲೇ ಹೊಡಿಬೇಕು. ನಮ್ಮ ಹತ್ರನೂ ಬಾಟ್ಲಿದೆ. ಕರೆಕ್ಟಾಗಿ ಡಿಸ್ಪೋಸ್ ಮಾಡೋದು ಇಂಪಾರ್ಟೆಂಟು. ತಗೊಂಬಲ್ಲಿ ಕುಡಿಲಿ, ಸುಸ್ತಾಗುತ್ತೆ, ಕುಡಿಲಿ, ತರಲಿ, ಬೇಡ. ಯಾವ ರೀತಿ ಡಿಸ್ಪೋಸ್ ಮಾಡೋಕೆ ಆ ರೀತಿ ಮಾಡಬೇಕು. ಇಲ್ಲಿ ಎಲ್ಲ ತಗೊಂಬಂದು ಹಾಳು ಮಾಡೋದೆ ಯಾರು ರೆಸ್ಪಾನ್ಸಿಬಲ್? ಹೌದೌದು. ಇಲ್ಲೇನಾದ್ರು ಸ್ವಲ್ಪ
ಸ್ಟ್ರಿಕ್ಟ್ ಆಕ್ಷನ್ ತಗೊಬೇಕು. ಇಂಥವಕ್ಕೆಲ್ಲ ತಗೊಳಲ್ಲ ಇಲ್ಲಿ ಕಮ್ಮಿ ಜನ ಅಷ್ಟೇ. ಹಾಂ ಎಲ್ಲ ಎಸಿತೀವ ಹೋಗ್ತಿದ. ಬಟ್ ಇಲ್ಲಿರೋ ಅಂತ ವೈಲ್ಡ್ ಅನಿಮಲ್ಸು, ಸಣ್ಣ ಸಣ್ಣ ಪ್ರಾಣಿಗಳು, ಅದಕ್ಕೆ ಗಿಡಗಳಿಗೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ರಿಕ್ವೆಸ್ಟ್ ಇಷ್ಟೇ, ತಗೊಂಬನ್ನಿ, ಬಟ್ ಯೂಸ್ ಮಾಡಿದ್ಮೇಲೆ ಕರೆಕ್ಟಾಗಿ ಡಿಸ್ಪೋಸ್ ಮಾಡಿ ಅಷ್ಟೇ. ತಗೊಂಡು ಹೋಗ್ರಿ. ಇಲ್ಲೊಂದು ಬಾಟ್ಲು ಬಂದೇ ಬಿಟ್ವಿ. ನಡೆದು ಅಲ್ಲಿಂದ ಇಲ್ಲಿವರೆಗೂ ರೀಚ್ ಆಗೇ ಬಿಟ್ವಿ. ಇಲ್ಲಿಂದ ಕರೆಕ್ಟಾಗಿ 50 ಹೆಜ್ಜೆ ಇಟ್ಟರೆ ನಮ್ಮ ವ್ಯೂ ಪಾಯಿಂಟ್ ಸಿಗುತ್ತೆ. ಅಲ್ಲಿ ಸುತ್ತ ನೋಡೋದಕ್ಕೆ ಒಂದು ವ್ಯೂ ಪಾಯಿಂಟ್ ಮಾಡಿದ್ದಾರೆ ಕಬ್ಬಣದಲ್ಲಿ. ಒಂಥರ ಒಂದು ಏನಂತಾರೆ ಅದಕ್ಕೆ ದೇವ ಟವರ್ ಇದೇ ನೋಡ್ರಿ ಟವರು. ಇವಾಗ ಮೇಲ್ಗಡೆ ಎತ್ತಾ ಇದ್ದೀವಿ. ಮೇಲ್ಗಡೆ ಎತ್ತಿ ಫುಲ್ ವ್ಯೂ ಪಾಯಿಂಟ್ ತೋರಿಸ್ತೀವಿ. ಹೆಂಗೆ ಕಾಣುತ್ತೆ ನೋಡ್ರಿ ನಮ್ಮದು ಚಿಕ್ಕನಾಯಕನಹಳ್ಳಿ ಸುತ್ತ ಕಣಿವೆ. ಅದಕ್ಕೆ ಇನ್ನೊಂದು ಹೆಸರು ಮೊದಲಿಂಗನ ಕಣಿವೆ. ನೋಡ್ತಾ ಇರ್ಬೋದು, ನಿಮಗೆಲ್ಲ ಕಾಣಿಸ್ತಾ ಇರುತ್ತೆ. ನೋಡ್ರಿ ನಮ್ಮ ಚಿಕ್ಕನಾಯಕನಹಳ್ಳಿ ಸುತ್ತ ಕಣಿವೆ ನೋಡ್ರಿ. ಏನು ಸ್ವರ್ಗ ಕಣ್ರಿ, ಸ್ವರ್ಗ. ಮಳೆಗಾಲದಲ್ಲಂತೂ ಹೆಂಗಿರುತ್ತೆ ಗೊತ್ತಾ. ಇವಾಗ ಖಾಲಿ ಅನ್ನಿಸ್ತಾ ಇರ್ಬೋದು ನಿಮಗೆ. ಮಳೆಗಾಲದಲ್ಲಿ ಬಂದ್ಬಿಟ್ರಂತೂ ಸ್ವರ್ಗ ಕಣ್ರಿ, ಇದು ಸ್ವರ್ಗ. ಮಲೆನಾಡಿಗೆ ಬಂದಂಗೆ ಆಗುತ್ತೆ ಗುರು ಇದೊಳಗಡೆ ಬಂದರೆ. ಮರಗಳು ಅಷ್ಟೊಂದು ಕಡಿಮೆ ಇರ್ಬೋದು, ಆದರೂ ನಮ್ಗೆ ಇದು ಒಂಥರ ಮಲೆನಾಡಿದ್ದಂಗೆ. ನೋಡ್ಬೋದು ಇದ್ರ ಮೇಲೆ, ಈ ಕಬ್ಬಣದ ಇದ್ರ ಮೇಲೆ ಕೆಲವೊಂದು ಅಮರ ಪ್ರೇಮಿಗಳು ತಮ್ಮ ಹೆಸರುಗಳನ್ನ ಕೆತ್ತಿದ್ದಾರೆ ಇದ್ರ ಮೇಲೆಲ್ಲ. ಇದು ಅವರು ಇದ್ರ ಮೇಲೆಲ್ಲ ಕೆತ್ತಬಾರ್ದು, ಅವ್ರ ಮನ್ಸಲ್ಲಿ ಕೆತ್ಕೊಬೇಕು ಇದನ್ನೆಲ್ಲ. ಏನಂತೀರಾ? ಅಲ್ಲಿ ನೋಡ್ರಿ, ಅಲ್ಲಿ ಅಷ್ಟು ದೂರದಲ್ಲಿ ಮಳೆ ಬರ್ತೈತೆ, ಅಲ್ಲಿ ಕಾಣಿಸ್ತಾ ಇರ್ಬೋದು. ಅಲ್ಲಿ ಫುಲ್ ಜೋರ ಮಳೆ ಬರ್ತೈತೆ. ಇಲ್ಲಿ ಮಳೆನೇ ಇಲ್ಲ, ಅದು ಆ ಕಡೆನೇ ಹೋಗ್ಬಿಡುತ್ತೆ ಮಳೆ. ಈ ವಿಡಿಯೋದಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣಲ್ಲ. ಈ ಕಡೆ ಬಂದಿದ್ರೆ ಮಳೆ ಮಾತ್ರ ಸ್ವರ್ಗನೇ ಕ್ರಿಯೇಟ್ ಆಗ್ಬಿಡೋದು. ಇವಾಗೇನು ಸ್ವರ್ಗ ಏನಿಲ್ಲ ಅಂತ ಹೇಳಂಗಿಲ್ಲ, ಮಿನಿ ಸ್ವರ್ಗ ಐತೆ ಇಲ್ಲಿ. ಇವಾಗ ಎಲ್ಲಿದ್ದೀವಿ ಅಂತಂದ್ರೆ ಸುತ್ಕಣಿವೆಯಲ್ಲಿ ಇದ್ದೀವಿ. ವಾಚ್ ಟವರ್ ಮೇಲೆ ನಿಂತಿದ್ದೀವಿ. ವಾಚ್ ಟವರ್ ಈಗ ಎಷ್ಟು ಅದ್ಭುತವಾಗಿದೆ ಬನ್ನಿ ತೋರಿಸ್ತೀನಿ. ಈಗ ಎಷ್ಟು ಹಾಳಾಗಿದೆ ನೋಡ್ರಿ ಗೈಸ್, ಎಷ್ಟು ಹಾಳಾಗಿದೆ. ಹೆಂಗೈತೆ ಅಂದ್ರೆ ಸೀದಾ ಕೆಳಗಡೆ ಬಿದ್ದೋಗ್ಬಿಡ್ತೀವಿ. ಇಲ್ಲಿ ಎಷ್ಟು ಜನ ಬಿದ್ದೋಗೋದು ಇನ್ನೂ ನನಗಂತೂ ಗೊತ್ತಿಲ್ಲ. ಮುಂದೆ ಬಿದ್ದೋಗ್ಬೋದು ಮೋಸ್ಟ್ಲಿ. ಮತ್ತೆ ಈ ಕಡೆ ಎಲ್ಲ ಫುಲ್ ರೆಸ್ಟ್ ಹಿಡಿದ್ಬಿಟ್ಟೈತೆ ಇದೆಲ್ಲ ವಾಚ್ ಟವರು. ಮತ್ತೆ ಕೆಳಗಡೆ ತೋರಿಸ್ತೀರಿ ಹಂಗೆ ಸುತ್ತ ಕೆಳಗಡೆ ನೋಡ್ಬೋದು ಎಷ್ಟು ಗಲೀಜ್ ಮಾಡಿದ್ದಾರೆ ಅಂದ್ರೆ ಫುಲ್ ಪ್ಲಾಸ್ಟಿಕ್ ಹಾಕೋರೆ ಗುರು. ಈ ಕಡೆ ನೋಡ್ಬೋದು ಎಷ್ಟು ಗಲೀಜ್ ಮಾಡೋದೆ ಅಂದ್ರೆ. ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ನೋಡಬೇಕು, ನೋಡಿ ಇದ್ರ ಮೇಲೆ ಒಂದು ಆಕ್ಷನ್ ತಗೊಬೇಕಂತ ಹೇಳ್ತೀನಿ. ಮೇಯ್ನಾಗಿ ಬಂದ್ಬಿಟ್ಟು ಇದು ವಾಚ್ ಟವರ್ ಮೇಲೆ ನೋಡ್ಬೋದು ಇಲ್ಲೆಲ್ಲ ರೆಸ್ಟ್ ಹಿಡ್ದೈತಿ ಇದು. ಮತ್ತೆ ಇದು ನೋಡಿ, ಇದು ಅಳ್ಳಾಡ್ಸಿದ್ರೆ ಬಿದ್ದೆ ಹೋಗುತ್ತೆ ನೋಡ್ರಿ. ನೋಡ್ರಿ ಇದು ಕಾಡ್ಬಿಕೆ ಗಿಡ ಅಂತಾರೆ. ಮಳೆಗಾಲ ಟೈಮಲ್ಲಿ ಇದು ಬಿಡುತ್ತೆ, ಹಣ್ಣು ಬಿಡುತ್ತೆ, ಕಾಯಿ ಬಿಡುತ್ತೆ. ಇದು ಬಿಟ್ರೆ ಇನ್ನು ಬೇರೆ ಗಿಡಗಳು ಗೊತ್ತಿಲ್ಲ ನನಗೆ, ಮರಗಳು ಅಷ್ಟೊಂದು. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ಇಲ್ಲೊಂದು ಗಿಡ ಐತೆ, ಇಲ್ಲೊಂದು ಮರ ಐತೆ, ತೋರಿಸ್ತೀನಿ ನೋಡ್ರಿ. ಇದು ಯಾವ್ದಂತ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ನನಗೆ ಗೊತ್ತು ಗೈಸ್, ಇದು ಹೆಸರು ಕಮ್ರ ಸೊಸೆ ಅಂತ. ನಾವು ಫಾರೆಸ್ಟ್ ಕೆಲಸ ಮಾಡ್ಬೇಕಾದ್ರೆ ಇದು ನಾವೆಲ್ಲ ಹಾಕಿ ಬೆಳೆಸಿದ್ವಿ ಗೈಸ್. ಏನೇ ಅದ್ರ ಹೆಸರು ಕಮ್ರ ಅಂತ. ಕಮ್ರ ಕುರಿ ಮೇಕೆ ಸೊಪ್ಪು ತಿನ್ನುತ್ತೆಲ್ಲ ಇದು. ಆಲ್ಮೋಸ್ಟ್ ಹೇಳ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಇದು ರೈತರಿಗೆ ಬಹಳ ಅನುಕೂಲ ಆಗುತ್ತೆ. ಬಾಟ್ಲುಗಳನ್ನ ಆರಿಸ್ಕೊಂತ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನೀವು ರೀತಿ ಬಂದ್ರೆ ಒಂದ್ 2 ಬಾಟ್ಲು ತಗೊಂಡೋಗ್ರಿ, ಖಾಲಿ ಆಗ್ತಾವ ಇಲ್ಲಿ ಇರೋದೆಲ್ಲ. ನೋಡ್ರಿ ಒಬ್ಬೊಬ್ರು 2 ಬಾಟ್ಲು ತಗೊಂಡ್ರೆ ಎಷ್ಟು ಬಾಟ್ಲು ಇಲ್ಲಿರೋಲ್ಲ ಖಾಲಿ ಆಗ್ಬಿಡುತ್ತೆ. ತಗಂತಾರೆ ಅಷ್ಟೇ ಗೈಸ್. ನೋಡ್ರಿ ಈ ತರ ಒಳ್ಳೊಳ್ಳೆ ಕೆಲಸ ಮಾಡ್ರಿ ಗೈಸ್. ನೇಚರ್ ಇವು ನಮ್ಗೆ ಎಷ್ಟೊಂದು ಕೊಟ್ಟಿದೆ, ನಾವು ನೇಚರ್ಗೆ ಏನಾರು ಕೊಡಬೇಕು. ತಗೊಂಡು ಹೋಗ್ತೀವಿ ಮನೆಗೆ ಗೈಸ್. ಇದನ್ನೆಲ್ಲ ತಗೊಂಡೋಗಿ ಏನಾರ ಯೂಸ್ಫುಲ್ ಆಗಿ ಏನಾರು ಮಾಡ್ತೀವಿ. ಒಂಥರ ಕಷ್ಟ ಇದೆ, ಇಳಿಯೋದೊಂಥರ ಕಷ್ಟ. ಜಾರ್ತಾ ಇರುತ್ತೆ, ಓಡೋಗಿ ಮಿಸ್ಸಾಗಿ ಜಾರ್ತಂದ್ರೆ ಮುಗೀತು ಕಷ್ಟ. ನೋಡ್ರಿ ಜಾರ್ತಾ ಇರುತ್ತೆ, ಹೋಗ್ತಾ ಇರ್ಬೇಕು ಹಂಗೆ ಸ್ವಲ್ಪ ಹುಷಾರಾಗಿ. ಈ ಥರ ಮರ ಗಿಡಗಳನ್ನ ಹಿಡ್ಕೊಂಡು ಹೋಗ್ಬೇಕು. ಈಗ ನೋಡ್ರಿ ಹಿಂಗೆ ಜಾರು ಬಿಡ್ತೀವಿ ಹಂಗೆ ಅಷ್ಟೇ. ಅದಕ್ಕೆ ನಮ್ಮಂಥ ಹುಡುಗರಾದರೆ ಹೋಗ್ತೀವಿ, ಬಿದ್ದರು ಎದ್ರು ಏನಾದರೂ ಹೋಗ್ತಾ ಇರ್ತೀವಿ. ವಯಸ್ಸಾಗಿರೋರೆಲ್ಲ ಬರ್ತಾ ಇರ್ತಾರೆ, ಇಲ್ಲಿ ಲೇಡೀಸ್ ಬರ್ತಾ ಇರ್ತಾರೆ, ಭಾಳ ಕಷ್ಟ ಆಗುತ್ತೆ ಅವರಿಗೆ. ಅಪ್ಪ ಬೀಳ್ತಿಲ್ಲ ಇವಾಗ ನಿಜವಾಗ್ಲೂ. ನೋಡಿ ಲೈವ್ ಎಕ್ಸಾಂಪಲ್ ಬೀಳ್ತಿದ್ದೆ ಜಸ್ಟ್ ಇವಾಗ. ನಾನು ಹೆಂಗೆ ಬ್ಯಾಲೆನ್ಸ್ ಮಾಡಿದೆ ಅಂದರೆ ಈ ರೀತಿ ನೀವು ಬ್ಯಾಲೆನ್ಸ್ ಮಾಡ್ಬೋದು. ಯಾಕಂದರೆ ನೀವು ಹೆಂಗಾಗಿರಬೇಕು.
ಇದೇ ರೋಡಲ್ಲೇ ಹೋದ್ರೆ ಶ್ರೀ ಮಾರಮ್ಮ ದೇವಿ ಅಂತ ದೇವಸ್ಥಾನ ಇದೆ. ಸೆಪ್ಟೆಂಬರ್ ತಿಂಗಳಿಗೆ ಗೌರಿ ಹಬ್ಬದ ಟೈಮಲ್ಲಿ ಜಾತ್ರೆ ಬರುತ್ತೆ ಗೈಸ್. ಅದು ಜಾತ್ರೆಗೆ ಬಂದು ಒಂದ್ಸತಿ ವಿಸಿಟ್ ಮಾಡಿ ಗೈಸ್. ನಿಮಗೆ ಹೆಂಗೆ ಅನ್ಸುತ್ತೆ ಅಂತಂದ್ರೆ ಇನ್ನೊಂದು ತಿರ್ಗಾ ಬರ್ಬೇಕು ಅಂತ ಅನ್ಸುತ್ತೆ. ಇದೇ ರೋಡ್ ಬ್ರೋ. ಊರ ಹೆಸರು ಬ್ರೋ? ಊರ ಹೆಸರು ದೊಡ್ಡರಾಂಪುರ ಮತ್ತೆ ಇನ್ಯಾವ ಊರು ಸಿಗುತ್ತೆ ಇಲ್ಲಿ ಬ್ರೋ? ಇನ್ನು ದೊಡ್ಡರಾಂಪುರ ಗೈಸ್, ಆಮೇಲೆ ಎರಕಟ್ಟೆ, ಆಮೇಲೆ ಓಬಳಾಪುರ, ಜನೆಯರು ಇಂಥ ಮುಂತಾದ ಊರುಗಳು ಸಿಗ್ತವೆ ಬ್ರೋ. ಈ ಕಡೆ ಹೋದ್ರೆ ಚಿಕ್ಕನಹಳ್ಳಿ ಅಲ್ಲ? ಈ ಕಡೆ ಹೋದ್ರೆ ಸೀದಾ ಚಿಕ್ಕನಹಳ್ಳಿ, ಟಿಪ್ಪೂರು, ಉಳಿಯೂರು, ಹೊಸದುರ್ಗ. ಮೊದಲು ಚಿಕ್ಕನಹಳ್ಳಿ ತಾಲೂಕು ಸಿಗುತ್ತೆ, ಚಿಕ್ಕನಹಳ್ಳಿ ತಾಲೂಕು ಟೌನು. ಬೆಸ್ಟ್ ಚುರುಮುರಿಗಳು ನನ್ನ ಲೈಫಲ್ಲಿ ತಿಂದಿರೋದು. ಎಲ್ಲೂ ತಿಂದಿಲ್ಲ, ಟ್ರೈನಲ್ಲೂ ತಿಂದಿದ್ದೀನಿ, ಅಲ್ಲೂ ಸಿಕ್ಕಿಲ್ಲ ಥರ. ಸುತ್ಕೊಂಡು ಎಲ್ಲ ಹೋಗಿ ಬಂದ್ವಿ. ಇವಾಗ ಇದು ಬಂದ್ಬಿಟ್ಟು ಗೊಡೆಕೆರೆ ಗೇಟ್ ಅಂತ ಹೇಳಿ ನಮ್ಮ ಫ್ರೆಂಡು ಅಂಗಡಿ ಐತೆ, ಚುರುಮುರಿ ಅಂಗಡಿ. ಚುರುಮುರಿ ತಿನ್ನಕ್ಕೆ ಬಂದೀವಿ. ನಮ್ಮ ಫ್ರೆಂಡ್ ಅಂಗಡಿ ತೋರಿಸ್ತೀನಿ ಬರ್ರಿ. ಹುಡುಗ ಅಂಗಡಿ ನೋಡ್ರಿ, ಓನ್ ಬಿಸ್ನೆಸ್ಸು. ಇವಾಗ ಒಳ್ಳೊಳ್ಳೆ ಚುರುಮುರಿ ಹಾಕಿ ಕೊಡ್ತಾನೆ. ನೀವೇನಾರು ಈ ಕಡೆ ಗೇಟ್ ಚಿನ್ನಾಡಿ ರೋಡಲ್ಲಿ ಓಡಾಡ್ತಿದ್ರೆ ಗೊಡೆಕೆರೆ ಗೇಟಲ್ಲಿ ಒಳ್ಳೆ ಚುರುಮುರಿ ಹಾಕ್ತೇನೆ, ಬರೀ ಸಖತ್ತಾಗಿರುತ್ತೆ. ನಾನು ಬಂದರೆ ಯಾವಾಗ ಬಂದರೆ ಇಲ್ಲೇ ತಿನ್ನೋದು ಚುರುಮುರಿ. 20 ರೂಪಾಯಿ ಒಂದು ಚುರುಮುರಿ, ಚೆನ್ನಾಗಿರುತ್ತೆ. ಸ್ವೀಟ್ ಬೇಕಂದ್ರೆ ಸ್ವೀಟ್ ಹಾಕ್ತೇನೆ, ಖಾರ ಬೇಕಂದ್ರೆ ಖಾರ ಹಾಕ್ತೇನೆ. ಬೋತ್ ಆಪ್ಷನ್ ಇದೆ, ಬೇಕಿದ್ರೆ ತೊಗೊಬೋದು. ಒಂದ್ಸತಿ ಬಂದು ಟ್ರೈ ಮಾಡಿರಿ, ಸಖತ್ತಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಇಡೋದೇ.